55 ಲ್ಯಾಕಲ್ಲಿ 5 BHK ಡೂಪ್ಲೆಕ್ಸ್ ಮನೆ. ಹೌದು ವೀಕ್ಷಕರೇ, ಇವತ್ತು ನಮ್ಮ RC ಕಟ್ಟಿರುವಂಥ ಒಂದು ಅಮೇಜಿಂಗ್ ಮನೆನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 30-40 ಸೈಟಲ್ಲ ರೀ, 30-40 ಡೈಮೆನ್ಷನಲ್ಲೇ ಮನೆನೇ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿರೋ ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಮೇಜಿಂಗ್ ಮನೆ ಜೊತೆ. ಹೌದು ವೀಕ್ಷಕರೇ, ಇದನ್ನು ಅಮೇಜಿಂಗ್ ಮನೆ, ಸ್ಪೇಸಿಯಸ್ ಮನೆ, ಅಲ್ಟ್ರಾ ಲಕ್ಸರಿ ಮನೆ ಅಂತಲೂ ಕೂಡ ಹೇಳ್ಬೋದು. ಆದರೆ ಬಜೆಟ್ ಮಾತ್ರ 54 ಲ್ಯಾಕ್. ಹೌದು ವೀಕ್ಷಕರೇ, 54 ಲಕ್ಷದಲ್ಲಿ ಎಂಟೈರ್ ಮನೆನ ಮುಗಿಸ್ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿ ರೆಂಟಲ್ ಇಲ್ಲ, ಬಟ್ ಆದರೆ ಇಲ್ಲಿನ ಕ್ಲೈಂಟ್ದ ಇದೇನಿತ್ತು ಅಂತ ರಿಕ್ವೈರ್ಮೆಂಟ್ ಏನಿತ್ತು ಅಂತಂದರೆ ಸ್ಪೇಸಸ್ ಆಗಿ ಬರಬೇಕು. ನಮಗೆ 5 ರೂಮ್ ಬೇಕು ಆ್ಯಂಡ್ ಎಲ್ಲ ಜಾಗ, ಕಿಚನ್ ಇರ್ಬೋದು, ಲಿವಿಂಗ್ ಇರ್ಬೋದು, ಫ್ಯಾಮಿಲಿ ಲಾಂಜ್ ಇರ್ಬೋದು, ಎವ್ರಿಥಿಂಗ್ ದೊಡ್ಡದಾಗಿರಬೇಕು. ಅದನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ RCC ಅವರು, ಅದು ಕೂಡ 54 ಲಕ್ಷದಲ್ಲಿ ಅಂತ ಹೇಳ್ಬೋದು. ಸೊ ಬನ್ನಿ, ಮನೆ ತೋರಿಸ್ಕೊಂಡು ಬರ್ತೀನಿ, ಜೊತೆಯಲ್ಲಿ ಕ್ಲೈಂಟ್ ರಿವ್ಯೂ ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ನನ್ನ ಜೊತೆ. ಅಂದರೆ ಮೊದಲನೇದಾಗಿ ಬರುವಂಥದ್ದು ಲ್ಯಾಂಡ್ಸ್ಕೇಪಿಂಗ್ ಏರಿಯಾ. ಹೌದು, ಮನೆ RCC ಅವರು ಕಟ್ಟಿದ್ದಿದ್ರು ಕೂಡ ಹೊರಗಡೆ ಲ್ಯಾಂಡ್ಸ್ಕೇಪಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಈ ಕಡೆ ಒಂದು ಸ್ವಲ್ಪ ಏನು ಮಾಡ್ಕೊಳ್ಳೋದಕ್ಕೆ, ಪ್ಲಾಂಟಿಂಗ್ ಮಾಡ್ಕೊಳ್ಳೋದಕ್ಕೆ ಜಾಗ ಆ್ಯಂಡ್ ಫ್ರಂಟಲ್ಲಿ ಪಾತ್ವೇ ಇರ್ಬೋದು. ಸಾಧಾರಣ ಕಲ್ಲು ಹಾಕ್ಬಿಟ್ಟು ಆ ಕಡೆ ಈ ಕಡೆದೆಲ್ಲ ಮಾಡಿಕೊಟ್ಟಿದ್ದು, ಎವ್ರಿಥಿಂಗ್ ಮಾಡಿಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಅಂತ ಬಂದರೆ ಇಲ್ಲಿ ನೀವು ಸಂಪನ್ನು ನೋಡ್ತಾ ಇದ್ರೆ, ಸಂಪ್ ನಿಮಗೆ ಆಲ್ಮೋಸ್ಟ್ ವೀಕ್ಷಕರೇ 15,000 ಲೀಟ್ರ್ ಬರುತ್ತೆ. ಇಲ್ಲಿ ನಾನು ನಿಮಗೆ ಎಲಿವೇಷನ್ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಟಾಪಿಂದ ಕೊಟ್ಕೊಂಬಂದ್ಬಿಡೋಣ. ಮೇಲೆ ನೋಡ್ತಾ ಇದ್ರೆ ಅಲ್ಲಿ ಪರ್ಗೋಲಾನ ಕ್ರಿಯೇಟ್ ಮಾಡಿದ್ದಾರೆ. ಈ ಕಡೆ ಮಂಗಳೂರು ಹಂಚು ರೂಫಿಂಗ್ ಕೂಡ ಮಾಡಿದ್ದಾರೆ, ಬಟ್ ಇದು ಮಂಗಳೂರು ಹಂಚು ಅಲ್ಲ, ಇದು PVCದು ಮಟೀರಿಯಲ್ ಇದೆ ಆ್ಯಕ್ಚುಲಿ. ಆ ರೀತಿ ರೂಫಿಂಗ್ ಇದು. ಇಲ್ಲಿ ನೋಡ್ತಾ ಇದ್ರೆ ಇದು ಟಾಪಲ್ಲಿ ಟೆರೆಸಲ್ಲಿ ಇಲ್ಲಿ ಒಂದು ರೂಮ್ ಕೂಡ ಇದೆ. ಆ್ಯಂಡ್ ಕೆಳಗಡೆ ಬಂದರೆ ಲೆಫ್ಟ್ ಸೈಡಲ್ಲಿ ತೋರಿಸ್ಬಿಡ್ತೀನಿ. ಇವೆಲ್ಲವೂ ಕೂಡ ವುಡನ್ ಫಿನಿಶ್ ಇರುವಂಥ ಪ್ಲ್ಯಾಂಕ್ಸ್ಗಳು ವೀಕ್ಷಕರೇ, ಅಂದರೆ ಟೈಲ್ಸ್ ಅಂತ ಕರೀತಾರೆ. ಆ್ಯಂಡ್ ಎಲ್ಲ ಕಡೆ ನಿಮಗೆ ಟೆಕ್ಸ್ಚರ್ ಪೇಂಟನ್ನು ಮಾಡಿದ್ದಾರೆ. ಸೊ ಇಲ್ಲೊಂದು CNC ಕಟಿಂಗ್ ಬಂದಿದೆ. ಸೊ ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಮೇಲೇನೂ ಡಿಸೈನ್ ಬಂದಿದೆ. ಆ್ಯಂಡ್ ಅಲ್ಲೂ ಕೂಡ ಗ್ಲಾಸನ್ನು ಹಾಕ್ಬಿಟ್ಟಿದ್ದಾರೆ, ಪಾರ್ಟಿಷನ್ ಮಾಡಿದ್ದಾರೆ. ಕೆಳಗಡೆ ಇಲ್ಲೊಂದು ಬಾಲ್ಕನಿ ಬರುತ್ತೆ ನಿಮಗೆ ಫಸ್ಟ್ ಫ್ಲೋರಲ್ಲಿ. ಸೊ ಇಲ್ಲೂ ಕೂಡ ಗ್ಲಾಸ್ ಪಾರ್ಟಿಷನ್ ಬರುತ್ತೆ. ಇದು CNC ಕಟಿಂಗ್ ಡಿಸೈನು. ಇನ್ನು ಕೆಳಗಡೆ ಬಂದರೆ ಗೇಟು, ದೊಡ್ಡದಾದಂಥ ಗೇಟು, ಇಲ್ಲೊಂದು ಪ್ಲಾಂಟರ್ ಬಾಕ್ಸು, ಎಲ್ಲ ವಿಂಡೋಗಳಿಗೆ ನಿಮ್ಗೆ ಇಲ್ಲಿ ಬಾರ್ಡ್ರನ್ನು ಕಟ್ಕೊಟ್ಟಿದ್ದಾರೆ, ಪಟ್ಟಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಪ್ಲ್ಯಾಂಕ್ಸ್ಗಳನ್ನು ಹಾಕಿದ್ದಾರೆ, ಟೈಲ್ಸ್ ಪ್ಲ್ಯಾಂಕ್ಸ್ ಬರುತ್ತೆ. ಇವೆಲ್ಲವೂ ಕೂಡ ಆಲ್ಮೋಸ್ಟ್ 60 ರೂಪೀಸ್ ಆಗುತ್ತೆ ನಿಮಗೆ ಪರ್ ಸ್ಕ್ವೇರ್ ಫೀಟ್ಗೆ. ಸೊ ನೋಡ್ಬೋದು, ಇದು ಫ್ರಂಟ್ ಎಲಿವೇಷನ್ ಚೆನ್ನಾಗಿ ಮಾಡಿದ್ದಾರೆ, ಒಂದು ಕ್ಲಾಸಿಕ್ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಂದ ಗೋಕುಲ ಅಂತ ಹೇಳ್ಬಿಟ್ಟು ಈ ಮನೆ ಹೆಸರು ನೋಡ್ತಾ ಇದ್ದೀರಲ್ವಾ. ಸೊ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ದೊಡ್ಡದಂಥ ಗೇಟ್ ಏನು ಮಾಡಿದ್ದಾರೆ ಅಂತಂತಂದರೆ, ಸೊ ಆಲ್ಮೋಸ್ಟ್ ನಿಮಗೆ 8 ಫೀಟ್ ಬರುತ್ತೆ, ಹೈಟ್ ಬಂದುಬಿಟ್ಟು 11 ಫೀಟ್ ಬರುತ್ತೆ. ಅಂದರೆ ಇಲ್ಲಿಗೆ 9 ಫೀಟ್ ಬರುತ್ತೆ, ಆಮೇಲೆ ಮತ್ತೆ 2 ಫೀಟ್ ಎಕ್ಸ್ಟ್ರಾ ಮೇಲ್ಗಡೆ ತೊಗೊಂಡಿದ್ದಾರೆ. ಕಂಪ್ಲೀಟಾಗಿ CNC ಕಟಿಂಗ್ ಮಾಡಿರುವಂಥ MS ಗೇಟು, ಕಂಪ್ಲೀಟ್ ಪೇಂಟನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಮೇನಿನ ಇಲ್ಲಿನ ಹೈಲೈಟ್ ಅಂದರೆ ಫ್ರಂಟ್ ಪಾತ್ವೇ. ಹೌದು ವೀಕ್ಷಕರೇ, ಇಲ್ಲಿ ನಿಮಗೆ 8 ಫೀಟ್ ನಿಮಗೆ ವೈಡ್ ಜಾಗ ಸಿಗುತ್ತೆ, 2 ಫೀಟ್ ಎಕ್ಸ್ಟ್ರಾ, ಟೋಟಲಿ 10 ಫೀಟ್ ಜಾಗ ಸಿಗುತ್ತೆ ಅಂತ ಹೇಳ್ಬೋದು. ಕುತ್ಕೊಳ್ಳೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆ. ಇನ್ನು ಸ್ಮಾರ್ಟ್ ಮಾರ್ಬಲ್ ಮನೆ ಒಳಗಡೆ ಹಾಕಿದ್ದಾರೆ, ಅದರ ಏನು ಉಳ್ಕೊಂಡಿರುತ್ತಲ್ವ ಅವೆಲ್ಲ ಹಾಕ್ಬಿಟ್ಟು ಇಲ್ಲಿ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇದು ಪಾರ್ಕಿಂಗ್ ಜಾಗ, ಆ್ಯಕ್ಚುಲಿ ಇವ್ರಿಗೆ ಪಾರ್ಕಿಂಗ್ ಹೊರಗಡೆನೇ ಇದೆ. ಸೊ ಇದು ಓಡಾಡೋದಕ್ಕೆ ಜಾಗ ಅಂತ ಹೇಳ್ಬೋದು, ಪಾತ್ವೇ. ಸೊ ಇಲ್ಲಿ 45 ರೂಪೀಸ್ನ ಪಾರ್ಕಿಂಗ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಫ್ರಂಟ್ ಕ್ಲಾಡಿಂಗಿಗೆ ಟೈಲ್ಸನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. 2x4 ಟೈಲ್ಸ್ ಇದೆ ಆ್ಯಕ್ಚುಲಿ, ಇವಾಗ ಕರೆಂಟ್ಲಿ ಇದೆ, ಎಲ್ಲ ಕಡೆ ನಡೀತಾ ಇರುವಂಥದ್ದು. ಸೊ ಅದು ಹಾಕ್ಬಿಟ್ಟು ಮಧ್ಯದಲ್ಲಿ ನೋಡಿದ್ರಲ್ಲ ಪಟ್ಟಿ ಕೊಟ್ಟಿದ್ದಾರಲ್ಲ, ಇದು ಕೂಡ ಅಷ್ಟೇ ಟೈಲ್ಸೇನೆ, ಇದು ಗ್ರನೈಟ್ ಅಲ್ಲ ವೀಕ್ಷಕರೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇದು ಟೀ ಕುಡ್ನ, ಸೊ ಇಲ್ಲಿ ಹೊನ್ನೆಯ ವಿಂಡೋ ಬರುತ್ತೆ ನಿಮಗೆ. ಸೊ ಇದು ನೋಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ನಿಮಗೆ 5x5 ಸಿಗ್ತಾ ಇದೆ. ಹಾಗೆ ಮುಂದೆ ಬಂದುಬಿಡೋಣ. ಸೊ ಇಲ್ಲಿ ಡೆವಲಪ್ಮೆಂಟ್ ನೋಡ್ಬೋದು ನೀವು, ಕಂಪ್ಲೀಟ್ ಏನು ಇಲ್ಲಿ ಕಾಲಮ್ಗಳು ಬಂದಿದೆ ಅವೆಲ್ಲವೂ ಕೂಡ ಎಂಬೋಸ್ಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ, ನ್ಯಾಚುರಲ್ ಟೈಲ್ಸ್ ಥರ ಕಾಣುತ್ತೆ. ಹೊರಗಡೆ ಇಲ್ಲಿ PVC ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಇದು ಇಂಟೀರಿಯರ್ ಸೆಕ್ಷನಲ್ಲಿ ಬರುತ್ತೆ. ಸೊ ಇವೆಲ್ಲ ಕಡೆಯೂ ಕೂಡ ನೀವು ನೋಡ್ತಾ ಇರ್ಬೋದು MS ನ ಒಂದು ರಾಡ್ಗಳನ್ನು ತೊಗೊಂಡು ಹೋಗಿದ್ದಾರೆ, ಪೈಪಿಂಗ್ನ ತೊಗೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಇದು ಫ್ರಂಟ್ ಪೋರ್ಷನ್ನು ನೋಡಿ ಇಲ್ಲಿ. ಸೊ ಇಲ್ಲಿ 1 2 3 ಸ್ಟೆಪ್ಸ್ಗಳನ್ನು ತೊಗೊಂಡಿದ್ದಾರೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ಲಪತ್ರವನ್ನು ಯೂಸ್ ಮಾಡಿದ್ದಾರೆ. ಈ ಲಪತ್ರ ಕಾಸ್ಟ್ ಬಂದುಬಿಟ್ಟು 110 ರೂಪೀಸ್ ಆಗುತ್ತೆ. ಇದು ಲೆದರ್ ಲೀಚಿ ಲಪತ್ರ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಫ್ರಂಟಲ್ಲಿ ನೋಡ್ತಾ ಇರುವಂಥದ್ದು ಟೀ ಕುಡ್ ಡೋರು ನೋಡಿ, ದೊಡ್ಡದಾಗಿದೆ ವೀಕ್ಷಕರೇ. ಸೊ ಇಲ್ಲ ಅಗಲ ಅಂತ ಹೈಟ್ ಅಂತ ಬಂದರೆ 7 ಫೀಟ್ ಬರುತ್ತೆ, ಅಗಲ ನಿಮಗೆ 5.5 ಫೀಟ್ ಅಂತೂ ಡೆಫಿನೆಟ್ಲಿ ಬರುತ್ತೆ ಅಂತ ಹೇಳ್ಬೋದು. ಇನ್ನಿದ್ರೆ ಕಾಸ್ಟಿಂಗ್ ಅಂತ ಬಂದಾಗ ಇದು ನಿಮಗೆ ಅರೌಂಡ್ 70,000 ರೂಪೀಸ್. ಫ್ರೇಮ್ ಇರ್ಬೋದು, ಡೋರು, ಇದರೊಳಗಡೆ ಆಕ್ಸೆಸರೀಸ್ ಇರ್ಬೋದು, ಇವೆಲ್ಲ ಸೇರಿಬಿಟ್ಟು ನಿಮ್ಗಾಗಿರೋದು 70,000 ರೂಪೀಸ್. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ತಾ ಇದ್ರಲ್ಲ, ಈ ಏನು ಟೈಲ್ಸ್ ನೋಡ್ತಾ ಇದ್ರೆ ಇದರ ಕಾಸ್ಟ್ ಬಂದುಬಿಟ್ಟು ನಿಮಗೆ ಅರೌಂಡ್ 60 ರೂಪೀಸ್ ಆಗುತ್ತೆ ವೀಕ್ಷಕರೇ. ಆ್ಯಂಡ್ ಅಷ್ಟೇ ಅಲ್ಲದೆ ಗ್ರನೈಟ್ನಲ್ಲಿ ನಿಮಗೆ ಕಂಪ್ಲೀಟ್ ಬಾರ್ಡರ್ ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕೆಳಗಡೆ ಹಾಕಿರುವಂಥದ್ದು ಲಪೋತ್ರ ವೀಕ್ಷಕರೇ. ಬನ್ನಿ ಒಳಗಡೆ ಹೋಗೋಣ, ಇನ್ನೂ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ. ಅಂದರೆ ಇವಾಗ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ನೋಡ್ಬೋದು, ವಿಶಾಲವಾದಂಥ ಮನೆ, ನಾನು ಹೇಳಲಿಲ್ವಾ. ಸೊ 5 BHK ವಿಶಾಲವಾದ ಮನೆ, ಕ್ಲೈಂಟ್ ಕೇಳಿದಾಗೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಲಿವಿಂಗ್. ಕೆಳಗಡೆ ತೋರಿಸ್ಬಿಡ್ತೀನಿ. ಸ್ಮಾರ್ಟ್ ಮಾರ್ಬಲನ್ನು ಯೂಸ್ ಮಾಡಿದರೆ 4/6 ಆಲ್ಮೋಸ್ಟ್ ನಿಮಗೆ 120 150 ರೂಪೀಸ್ವರೆಗೂ ಕೂಡ ಆಗುತ್ತೆ. ವೇರಿ ಆಗ್ತಾ ಇರುತ್ತೆ ಇದರ ರೇಟ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಈ ಪೋರ್ಷನ್ ಅಂತ ಬಂದಾಗ ಸೊ ವೀಕ್ಷಕರೇ ಆಲ್ಮೋಸ್ಟ್ ನಿಮಗೆ 22 ಫೀಟ್ಗೆ ಆಲ್ಮೋಸ್ಟ್ ಇಲ್ಲಿ 20 ಫೀಟ್ ಬರುತ್ತೆ ಅಂತ ಹೇಳ್ಬೋದು. ಸೈಜ್ ಅಂತ ಬಂದಾಗ ಸೊ ಆಲ್ಮೋಸ್ಟ್ ನಿಮಗೆ 24 ಫೀಟ್ಗೆ 12 ಫೀಟ್ ಅಂತೂ ಇಲ್ಲಿ ಸಿಗುತ್ತೆ. ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದು RCC ಅವ್ರದ್ದಲ್ಲ, RCC ಅವರು ಸಿವಿಲ್ ವರ್ಕ್ ಮಾತ್ರ ಮಾಡಿದ್ದಾರೆ ಅಂತ ಹೇಳ್ಬೋದು. ಫ್ರಂಟು TV ಯೂನಿಟ್ಟು. ಸೊ ಇಲ್ಲಿ ಏನು ಕಾಲಮ್ ಬಂದಿರುತ್ತೆ ಅದಕ್ಕೆ ಕಂಪ್ಲೀಟಾಗಿ ಕವರಿಂಗನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಫೈರ್ ಯೂನಿಟ್ ಬರಬೇಕಿತ್ತು, ಇಲ್ಲಿ ಸ್ಮಾಲ್ ಆಗಿ ಒಂದು ಫೈರನ್ನು ರೆಡಿ ಮಾಡಿದ್ದಾರೆ, ಅದನ್ನು ದೇವ್ರ ಮನೆಗೆ ಅಟ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಆದರೆ ನೀವು ಇಲ್ಲಿ ನೋಡ್ಬೋದು, ದಿಸ್ ಈಸ್ ಆ್ಯಕ್ಚುಲ್ ಫೈರ್. ಏನು ಇಲ್ಲಿ ನಮ್ಮ ಸ್ಟೇರ್ಕೇಸ್ ಕೆಳಗಡೆ ಜಾಗ ಇರುತ್ತೆ, ಅದನ್ನು ಯುಟಿಲೈಸ್ ಮಾಡಿಕೊಂಡು ಒಂದು ಸ್ಮಾಲ್ ಆಗಿ ಫೈರ್ ಮಾಡಿದ್ದಾರೆ. ಮೇಲ್ಗಡೆ ನಿಮಗೆ ಸ್ಕೈ ವ್ಯೂ ಇರೋದ್ರಿಂದ
ಅದರ ಬೆಳಕು ನೇರವಾಗಿ ಕೆಳಗಡೆ ಬೀಳುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಚೈನ್ ಸ್ಟೆಪ್ಸ್ ಕೂಡ ಕೊಟ್ಟಿರೋದ್ರಿಂದ ಯೂನಿಕ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಇಂಟೀರಿಯರ್ ಅವ್ರ ಮೂಲಕ ಒಂದು ಸ್ಮಾಲ್ ಮಿನಿ ಫೈರನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಡ್ಯೂಯಲ್ ಫೈರ್ ಬರುತ್ತೆ, ಇಲ್ಲೊಂದು ಫೈರು ಅಲ್ಲೊಂದು ಫೈರು. ಆ್ಯಂಡ್ ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಸೊ ಇಲ್ಲೊಂದು ದೊಡ್ಡದಂತ ವಿಂಡೋ ಬರ್ತಿದೆ. ಹೊರಗಡೆ ನೋಡಿದ್ರಿ ನೀವು, ಆ ಕಡೆಯಿಂದ ಕೂಡ ಒಂದು ವಿಂಡೋಸ್ ಬರ್ತಾ ಇದೆ, ದೊಡ್ಡದಾಗಿದೆ. ಇದೆಲ್ಲವೂ ಕೂಡ ಹೊನ್ನೆಯ ವಿಂಡೋಸನ್ನು ಇಲ್ಲಿ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ವಿಶಾಲ ಆಗಿರೋಂಥ ಜಾಗ. ಹಾಗೆ ಮುಂದೆ ಬಂದರೆ ದೇವ್ರ ಮನೆ. ಸೊ ವೀಕ್ಷಕರೇ, ದೇವ್ರ ಮನೆ ಅಂತ ಬಂದಾಗ ಸೊ ಇದು ನಿಮಗೆ ಆಲ್ಮೋಸ್ಟ್ 6x5 ಬರುತ್ತೆ. ಒಳಗಡೆ ನೋಡ್ತಾ ಇರ್ಬೋದು 2x4ನ ಸ್ವಲ್ಪ ಕ್ಲೌಡಿ ಡಿಸೈನ್ ಆಗಿರುವಂತಹ ಟೈಲ್ಸನ್ನು ಹಾಕಿದ್ದಾರೆ. ಇದು ಕಂಪ್ಲೀಟ್ ಆಗಿ ನಾನು ಆವಾಗಲೇ ಹೇಳ್ದಂಗೆ 6x5 ಬರ್ತಾ ಇದೆ. ಹೊರಗಡೆ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ನಿಮಗೆ ಇವೆಲ್ಲವೂ ಕೂಡ ಇಲ್ಲಿ ಪ್ರಭಾವಳಿನ ಕ್ರಿಯೇಟ್ ಮಾಡಿದೆ. ಇದು ಟೀ ಕುಡಲ್ಲಿ ಮಾಡಿರೋದು. ಇನ್ನು ಇಂಟೀರಿಯರ್ ಅವರು ಇದ್ದರೆ ಅದು ಮೇಲ್ಗಡೆ ನಿಮಗೆ ಇಲ್ಲಿ ಗೋಪುರವನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಒಳಗಡೆಯಿಂದ ನೋಡಿ ಇಲ್ಲಿ ಮಂಡಲ ಡಿಸೈನನ್ನು ಇಲ್ಲಿ CNC ಮಾಡಿರುವಂಥದ್ದು. ಹಿಂದುಗಡೆ ದೊಡ್ಡದಾದಂತಹ ನಮ್ಮ ವೆಂಕಟೇಶ್ವರನ ಫೋಟೋಸನ್ನು ಹಾಕ್ಕೊಂಡಿದ್ದಾರೆ. ಕೆಳಗಡೆ ಇಲ್ಲಿ ಮಾರ್ಬಲ್ ಇರುತ್ತಲ್ಲ, ವೈಟ್ ಮಾರ್ಬಲಲ್ಲಿ ಕಟಿಂಗ್ಸ್ ಮಾಡಿಬಿಟ್ಟು ಒಂದು ಇಲ್ಲಿ ಕೌಂಟ್ರನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ವೀಕ್ಷಕರೇ. ಕೆಳಗಡೆ ವಾಲಲ್ಲಿ ಏನು ಹಾಕಿದ್ದಾರೆ ಅದೇ ಟೈಲ್ಸನ್ನು ಕೆಳಗಡೆ ಹಾಕಿರುವಂಥದ್ದು. ಆ್ಯಂಡ್ ಇದು ಬಂದುಬಿಟ್ಟು ಪ್ರಿಂಟೆಡ್ ಟೈಲ್ಸ್, ಏನು ಪ್ರಿಂಟ್ ಮಾಡಿರ್ತಲ್ಲ ಆ ಥರ ಟೈಲ್ಸನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಇಲ್ಲಿಂದ ನಾವು ಈ ಕಡೆ ಬಂದರೆ ಇದು ನಿಮಗೆ ಚಿಕ್ಕದಾಗಿರುವಂಥ ಒಂದು ಡೈನಿಂಗ್ ಏರಿಯಾ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾನು ಕ್ರಾಸ್ ವೆಂಟಿಲೇಷನ್ಗೋಸ್ಕರ ನಿಮಗೆ ಅಲ್ಲೊಂದು ವಿಂಡೋ ಬರುತ್ತೆ ದೊಡ್ಡದು, ಆ್ಯಂಡ್ ಈ ಕಡೆ ಒಂದು ವಿಂಡೋ ಕೂಡ ಬರುತ್ತೆ. ಸೊ ಇದು ನಿಮಗೆ ಆಲ್ಮೋಸ್ಟ್ 5x4 ಬರುತ್ತೆ. ಕಿಚನ್ ಅಂತ ಬಂದಾಗ ಇದು ನಿಮಗೆ 10x12 ಬರುತ್ತೆ. ಆ್ಯಂಡ್ ಇಂಟೀರಿಯರ್ಗೆ ನಿಜವಾಗ್ಲೂ ಕೂಡ ಒಂದು ಥಮ್ಸಪ್ ಕೊಡಲೇಬೇಕು, ಯಾಕಂತಂದರೆ ತುಂಬ ಯೂನಿಕ್ ಆಗಿರುವಂಥ ಡಿಸೈನನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ನೋಡಿರಿ ಬ್ರೇಕ್ಫಾಸ್ಟ್ ಕೌಂಟ್ರು ಕಂಪ್ಲೀಟ್ ಆಗಿ ಇಲ್ಲಿ ರೌಂಡ್ ಡಿಸೈನ್ ಮ್ಯಾನುವಲಲ್ಲಿ ತೊಗೊಂಡಿದ್ದಾರೆ. ಲ್ಯಾಮಿನೇಟ್ಸನ್ನು ಬೆಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ದಿಸ್ ವೆರಿ ಯೂನಿಕ್, ತುಂಬ ಚೆನ್ನಾಗಿ ಬಂದಿದೆ. ವೀಕ್ಷಕರೇ ನೋಡ್ತಾ ಇರ್ಬೋದು 10x12. ಸೊ ಲೈಟ್ ಪಿಸ್ತಾ ಕಲರು, ಟರ್ಕಾಶ್ ಕಲರ್ ಕೂಡ ಅಂತಲೂ ಕೂಡ ಕರಿಬೋದು ನೀವು ಇದನ್ನು. ಡ್ಯಾಡೋ ಟೈಲ್ಸ್ಗಳನ್ನು ನೀವು ಎಲ್ಲಿ ನೋಡಿದ್ದೀರಾ ಅಂತಂದರೆ, ಏನು ದೇವ್ರ ಮನೆ ನೋಡಿದ್ರಲ್ಲ ಸ್ವಲ್ಪ ಕ್ಲೌಡಿ ಡಿಸೈನು, ಅದೇ ಡ್ಯಾಡೋ ಟೈಲ್ಸ್ಗಳನ್ನು ಕೂಡ ಇಲ್ಲಿ ಯೂಸ್ ಮಾಡಿರುವಂಥದ್ದು. ಕೌಂಟರ್ ಟಾಪ್ ಅಂತ ಬಂದಾಗ ಎವ್ರಿಥಿಂಗ್ ಈಸ್ ಕಾರ್ಡ್ಸ್. ನೋಡಿ ಇದು ಕಾರ್ಡ್ಸನ್ನು ಯೂಸ್ ಮಾಡಿದ್ದಾರೆ. ಇದು ಕೂಡ RCC ಅವರು ಹಾಕಿಕೊಟ್ಟಿರುವಂಥದ್ದು. ಸೆಂಟ್ರಲ್ಲಿ ಡಬಲ್ ಥಿಕ್ನೆಸ್ ಮಾಡಿಬಿಟ್ಟು ಇಲ್ಲಿ ನೋಡಿ ಒಂದು ಸ್ಮಾಲ್ ಬೀಡಿಂಗನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸ್ಯಾಂಡ್ವಿಚ್ ಡಿಸೈನ್ ಅಂತ ಕರೀತಾರೆ. ನೀವು ನೋಡ್ತಾ ಇರ್ಬೋದು 10x12 ಬರುತ್ತೆ. ಏನು ಸ್ಮಾರ್ಟ್ ಮಾರ್ಬಲ್ ಇತ್ತು ಅದೇ ಆ್ಯಕ್ಚುಲಿ ಇಲ್ಲೂ ಕೂಡ ಕಂಟಿನ್ಯೂಟಿ ಆಗಿದೆ. ನೋಡಿ ಇದ್ರೊಳಗಡೆನೂ ಸ್ಟೋರೇಜ್ ಇದೆ, ಕಂಪ್ಲೀಟ್ ಇಲ್ಲಿ ಸ್ಟೋರೇಜ್ ನೋಡ್ತಾ ಇರ್ಬೋದು. ಸೊ ದಿಸ್ ಇಸ್ ಕಿಚನ್, ಓಕೆನಾ. ಸೊ ಇಲ್ಲೂ ಕೂಡ ಅಷ್ಟೇ ಒಂದು ದೊಡ್ಡದಾಗಿರೋಂಥ ಟಾಯ್ಲೆಟನ್ನು ಮಾಡಿದ್ದಾರೆ. ಸೊ ಈ ಕಡೆ ಬಂದ್ಬಿಡೋಣ. ದಿಸ್ ಇಸ್ ಯುಟಿಲಿಟಿ. ಇಲ್ಲಿ ನೋಡ್ತಾ ಇದ್ದು ಫ್ಲಶ್ ಡೋರನ್ನು ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಇವೆಲ್ಲ ನಿಮ್ಗೆ ಆಲ್ಮೋಸ್ಟ್ 4,000 to 5,000 ರೂಪೀಸ್ ಆಗುತ್ತೆ. ಸಾಲ್ವುಡ್ನ ಫ್ರೇಮು. ಸೊ ಇಲ್ಲಿ ಒಳಗಡೆ ಬಂದಾಗ ಇದು ನಿಮಗೆ ಆಲ್ಮೋಸ್ಟ್ 3 ಫೀಟ್ ಆಗಲ್ಲ, ಆಗ ಉದ್ದ ಬಂದುಬಿಟ್ಟು ನಿಮಗೆ 10 ಫೀಟ್ ಬರ್ತದೆ ವೀಕ್ಷಕರೇ. ಏನು ಪಾರ್ಕಿಂಗ್ ಟೈಲ್ಸ್ ಇರುತ್ತೆ 45 ರೂಪೀಸ್, ಅದೇ ಹಾಕಿಬಿಟ್ಟಿದ್ದಾರೆ. ಸೊ ಇಲ್ಲೊಂದು ಸಿಂಕನ್ನು ತೊಗೊಂಡಿದ್ದಾರೆ ಹ್ಯಾಂಡ್ ವಾಶ್ಗೆ. ಸೊ ಇಲ್ಲೊಂದು ಲೆಜ್ಜನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದು ವಾಶ್ ಬೇಸಿನ್, ಓಕೆ, ಪೆಡೆಸ್ಟ್ರಿಯಲ್ ಇರುವಂಥ ವಾಶ್ ಬೇಸಿನ್ಸು. ಇಲ್ಲೊಂದು UPVC ವಿಂಡೋವನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಬನ್ನಿ, ಇವಾಗ ಇಲ್ಲಿ ಕೆಳಗಡೆ ಒಂದು ರೂಮ್ ಕೂಡ ಇದೆ, ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಾನು ನಿಮಗೆ. ಸೊ ದಿಸ್ ಈಸ್ ರೂಮ್. ಸೊ ಮೊದಲನೇ ಬೆಡ್ರೂಮ್ ಇದೆ ಆ್ಯಕ್ಚುಲಿ. ಫ್ಲಶ್ ಡೋರ್ ಅಂತ ಹೇಳಿದ್ನಲ್ಲ, ಸೊ ಫ್ಲಶ್ ಲ್ಯಾಮಿನೇಟೆಡ್ ಡೋರ್ ಅಥವಾ ವಿನಿಯರ್ ಫಿನಿಷಲ್ಲಿ ಡೋರನ್ನು ಇಲ್ಲಿ ಕೊಟ್ಟಿರುವಂಥದ್ದು. ದಿಸ್ ಇಸ್ ವಿನಿಯರ್ ಫಿನಿಶ್, ಎಲ್ಲ ಕಾಂಬಿನೇಷನ್ ಮಾಡಿದ್ದಾರೆ ಈ ಮನೆಯಲ್ಲಿ. ಸೊ ಇಲ್ಲಿ ನಿಮಗೆ ಟೀ ಪಟ್ಟಿ ಕೂಡ ಬರುತ್ತೆ, ಗೋಲ್ಡನ್ ಪಟ್ಟಿ. ಈ ರೂಮ್ ಅಂತ ಬಂದಾಗ ಇದು ಸ್ವಲ್ಪ ದೊಡ್ಡದಾಗೇ ಇದೆ. ಸೊ ಆಲ್ಮೋಸ್ಟ್ 12x14 ಬರುತ್ತೆ ರೂಮ್ ನಿಮಗೆ. ಸೊ ಕಂಪ್ಲೀಟ್ ರೂಮನ್ನು ತೋರಿಸ್ಬಿಡ್ತೀನಿ ನಾನು ನಿಮಗೆ. ಸೊ ಕ್ರಾಸ್ ವೆಂಟಿಲೇಷನ್ಗೆ ಒಂದು ವಿಂಡೋಸನ್ನು ಕೊಟ್ಟಿದ್ದಾರೆ. ಇಲ್ಲಿ ಎದುರುಗಡೆ ಡೋರ್ ಇರೋದ್ರಿಂದ ಹಾಗೆ ಕ್ರಾಸ್ ವೆಂಟಿಲೇಷನ್ ಆಗುತ್ತೆ. ಸೊ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ವೀಕ್ಷಕರೇ. ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಪ್ರೊಫೈಲ್ ಲೈಟಲ್ಲಿ ಫಾಲ್ ಸೀಲಿಂಗನ್ನು ರೆಡಿ ಮಾಡಿದ್ದಾರೆ. ಹಿಂದ್ಗಡೆ ಕಸ್ಟಮೈಸ್ಡ್ ವಾಲ್ಪೇಪರನ್ನು ಹಾಕಿದ್ದಾರೆ, ಅಪೋಲ್ಸ್ಟ್ರಿ ಬೆಡ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಲೂವರ್ಸ್ ಹಿಂದ್ಗಡೆ ಹಾಕಿದಾರ, ಅವೆಲ್ಲ ಲೂವರ್ಸು ಚಾರ್ಕೋಲ್ ಥರ ಕಾಣಿಸುತ್ತೆ, ಬಟ್ ಇದು ಕಾಮನ್ ಲೂವರ್ಸು, PVC ಲೂವರ್ಸು. ಜೊತೆಯಲ್ಲಿ ಕಸ್ಟಮೈಸ್ಡ್ ವಾಲ್ಪೇಪರ್ ಕೂಡ ಹಾಕಿದ್ದಾರೆ. ಟ್ರಾಪಿಕಲ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಒಂದು ಕ್ವೀನ್ ಸೈಜ್ ಬೆಡ್ ಕೂಡ ಕೂತ್ಕೊಂಡಿದೆ ಇಲ್ಲಿ, ಕ್ವೀನ್ ಅಂಡ್ ಕಿಂಗ್ ಸೈಜ್ ಬೆಡ್ ಇದು. ಆ್ಯಂಡ್ ಇಲ್ಲಿ ದೊಡ್ಡದಾಗಿರೋಂತಹ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ, ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ. ಕಟ್ ಆ್ಯಂಡ್ ಬ್ರೇಕ್ ಪ್ಯಾಟರ್ನ್ ಇದು, ಅಂದರೆ ಸ್ವಲ್ಪ ಪ್ಯಾಟರ್ನನ್ನು ಕಟ್ ಆ್ಯಂಡ್ ಬ್ರೇಕ್ ಮಾಡಲಾಗುತ್ತೆ. ಆ ರೀತಿ ಡಿಸೈನನ್ನು ತೊಗೊಂಡು ಮೇಲ್ಗಡೆ ಎಲ್ಲ ಲಾಫ್ಟ್ ತೊಗೊಂಡಿದ್ದಾರೆ. ಆ್ಯಂಡ್ ಸೈಡಲ್ಲಿ ಅಂದರೆ ವಾರ್ಡ್ರೋಬ್ ಒಳಗಡೆ ನಿಮಗೆ ಇಲ್ಲಿ ನಿಮ್ಮ ಡ್ರೆಸ್ಸಿಂಗ್ ಯೂನಿಟ್ ಕೂಡ ಬರುತ್ತೆ. ಆ್ಯಂಡ್ ಇಲ್ಲೇ ಇರುವಂಥದ್ದು ಅಟ್ಯಾಚ್ ವಾಶ್ರೂಮು. WPC ಡೋರನ್ನು ಇಲ್ಲಿ ತೊಗೊಂಡಿದ್ದಾರೆ. ದಿಸ್ ಇಸ್ ವಾಟರ್ ಪ್ರೂಫ್ ವೀಕ್ಷಕರೇ. ಆಲ್ಮೋಸ್ಟ್ ನಿಮಗೆ 5,000 to 6,000 ರೂಪೀಸ್ ಆಗುತ್ತೆ. ಸಾಲ್ವುಡ್ನ ಫ್ರೇಮು. ಆ್ಯಂಡ್ ಈ ವಾಶ್ರೂಮ್ನ ಸೈಜ್ ಅಂತ ಬಂದಾಗ ಉದ್ದ ನಿಮಗೆ ಆಲ್ಮೋಸ್ಟ್ 8 to 9 ಫೀಟ್ ಬರುತ್ತೆ, ಅಗಲ ನಿಮಗೆ ಇಲ್ಲಿ 4 ಫೀಟ್ ಬರುತ್ತೆ ವೀಕ್ಷಕರೇ. ರೂಪ್ ಲೆವೆಲ್ವರೆಗೆ ಟೈಲ್ಸನ್ನು ಹಾಕಿದ್ದಾರೆ. ಕಂಪ್ಲೀಟಾಗಿ ಸೆರಾದ ಫಿಟ್ಟಿಂಗ್ಸ್, ಎವ್ರಿಥಿಂಗ್, ಕಮೋಡ್ಸ್ ಇರ್ಬೋದು, ವಾಶ್ ಬೇಷನ್ಸು, ವಾಲ್ ಮಿಕ್ಸರ್ಸು, ಶವರು, ಎವ್ರಿಥಿಂಗ್ ಇಸ್ ಇಲ್ಲಿ ನಿಮಗೆ ಸೆರಾದ ಫಿಟ್ಟಿಂಗ್ಸ್ಗಳೆಲ್ಲ ಬರುತ್ತೆ. ಡಿಸೈನು ಕೂಡ ನೋಡ್ತಾ ಇರ್ಬೋದು. ಹೈಲೈಟೆಡ್ ವಾಲ್ ಒಂದು ಆ್ಯಂಡ್ ಕಾಮನ್ ವಾಲ್ ಒಂದು. ಸೊ ಇಲ್ಲಿ ವೈಟ್ ತೊಗೊಂಡಿದ್ದಾರೆ, ಮಾರ್ಬಲ್ ಫಿನಿಶು. ಇದು ಮಾರ್ಬಲ್ ಫಿನಿಶಲ್ಲಿ ಬ್ಲ್ಯಾಕ್ ತೊಗೊಂಡಿದ್ದಾರೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಬರುತ್ತೆ ವೀಕ್ಷಕರೇ. ಆ್ಯಂಡ್ ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ಗೆ ಮುಂಚೆನೇ ಕೂಡ ಇಲ್ಲಿ ಹೋಲ್ಡ್ ಮಾಡಿ ಇಟ್ಬಿಟ್ಟಿದ್ರು, ಸೊ ದಟ್ ನಿಮಗೆ ವಿಂಡೋ ಒಳಗಡೆ ಮತ್ತೆ ಸಪ್ರೇಟಾಗಿ ಎಕ್ಸಾಸ್ಟ್ ಫ್ಯಾನ್ ಹಾಕೋ ಅಗತ್ಯ ಇಲ್ಲ. ಅದಕ್ಕೋಸ್ಕರ ಸಪ್ರೇಟ್ ಜಾಗ ಇದೆ. RCC ಅಂತ ಬಂದಾಗ ಎಲ್ಲವೂ ಕೂಡ ರೆಡಿ ಇರುತ್ತೆ, ಪ್ಲಗ್ ಆ್ಯಂಡ್ ಪ್ಲೇ. ನೀವು ಇದು ಕುಡಿಸ್ಕೊಬೇಕು, ಗೀಸರ್ ಕುಡಿಸ್ಕೊಬೇಕು, ಎಲ್ಲವನ್ನು ಪಾಯಿಂಟ್ಸನ್ನು ಇಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ದಿಸ್ ಇಸ್ ವಾಶ್ರೂಮ್.
ಇದು ಕೆಳಗಡೆ ಪೋರ್ಷನ್ ಆಯಿತು. ಒಂದ್ಸತಿ ಫೈರನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ, ಹಾಗೆ ಮೇಲ್ಗಡೆ ಹೊರಟೋಗ್ಬಿಡೋಣ. ನೋಡಿ ವೀಕ್ಷಕರೇ, ಇದು ಕಾಮನ್ ಫೈರ್ ಏರಿಯಾ. ತುಂಬ ಜನ ಇದನ್ನು ಸುಮ್ಮನೆ ಹಾಗೇ ಬಿಟ್ಬಿಡ್ತೀರಾ, ಏನು ಮಾಡೋದು ಅಂತ ನೋಡಲ್ಲ. ಆ ಕಡೆ ಎಲ್ಲ ಸ್ಟೋರೇಜ್ ಮಾಡಿಬಿಡ್ತೀರಾ, ಇಲ್ಲನ್ನು ಖಾಲಿ ಪ್ಲೇಸ್ ಬಿಟ್ಬಿಡ್ತೀರಾ. ಬಟ್ ಇವರು ಇದನ್ನು ಯುಟಿಲೈಸ್ ಮಾಡಿದ್ದಾರೆ. ಮೇಲ್ಗಡೆ ಬೀಳ್ತಾ ಇರುವಂತಹ ಸ್ಕೈಲೈಟು ಹಾಗೆ ಕೆಳಗಡೆ ಬಿಡಬೇಕು, ಆ ಥರ ಮಾಡಿದ್ದಾರೆ. ಆ್ಯಂಡ್ ಟಿ ವಿ ಯೂನಿಟ್ ಅಂತ ಬಂದಾಗ ಇದನ್ನು ಅಷ್ಟೇ ಇಂಟೀರಿಯರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ರ್ಯಾಪ್ಟರ್ ತೊಗೊಂಡಿದ್ದಾರೆ, ಇಲ್ಲಿ ಮಾರ್ಬಲ್ ಫಿನಿಶ್ ಲ್ಯಾಮಿನೇಟ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸ್ಟೋನ್ ಫಿನಿಶ್ ಸೆಕ್ಷನನ್ನು ಕೊಟ್ಟಿದ್ದಾರೆ. ಎವ್ರಿಥಿಂಗ್ ಇಸ್ ಅಮೇಸಿಂಗ್. ಮೇಲ್ಗಡೆ ನೋಡ್ತಾ ಇರ್ಬೋದು ಫಾಲ್ ಸೀಲಿಂಗು ಕಂಪ್ಲೀಟ್ ವಿನೀರ್ ಫಿನಿಶ್. ಹೌದು ವೀಕ್ಷಕರೇ, ಇವೆಲ್ಲವೂ ಕೂಡ ವಿನೀರ್ ಫಿನಿಶು. ಅಂದರೆ ಆ್ಯಕ್ಚುಲಿ ವಿನೀರ್ ಅಲ್ಲ, ಲ್ಯಾಮಿನೇಟಲ್ಲಿ ನಿಮಗೆ ವಿನೀರ್ ಫಿನಿಶ್ ಸಿಗುತ್ತೆ, ಆ ಥರ ಮಾಡಿರುವಂಥದ್ದು. ಸ್ಟೆಪ್ ಅಂತ ಬಂದಾಗ ಇಲ್ಲಿ ಸ್ಯಾಂಡ್ವಿಚ್ ಡಿಸೈನ್ ಅನ್ನು ತೊಗೊಂಡಿದ್ದಾರೆ. ಮೇಲ್ಗಡೆ ಇರುವಂಥದ್ದು ನಿಮಗೆ ಅಗೇನ್ ಲಪೋತ್ರನೇ ತೊಗೊಂಡಿದ್ದಾರೆ, ಬಟ್ ಇಲ್ಲಿ ಬ್ರೌನ್ ಲಪೋತ್ರ ಬರುತ್ತೆ. ಆ್ಯಂಡ್ ಕೆಳಗಡೆ ಏನು ಸ್ಮಾರ್ಟ್ ಮಾರ್ಬಲ್ ತೊಗೊಂಡಿದ್ರಲ್ಲ ಅದನ್ನೇ ಇಲ್ಲಿ ರೈಸರ್ ಆಗಿ ಕೊಟ್ಟಿರುವಂಥದ್ದು. ಸ್ಯಾಂಡ್ವಿಚ್ ಡಿಸೈನ್ ಕಿಚನ್ ಕೌಂಟ್ರಲ್ಲಿ ನೋಡಿದ್ರಲ್ಲ ಅದನ್ನೇ ಇಲ್ಲೂ ಕೂಡ ಮಾಡಿದ್ದಾರೆ. ಆ್ಯಂಡ್ ಎಸ್ಎಸ್ನ ಇಲ್ಲಿ ರೇಲಿಂಗ್ಸ್ ತೊಗೊಂಡು ಇಲ್ಲಿ ಟಫನ್ ಗ್ಲಾಸ್ ಇಂಟಿಗ್ರೇಷನನ್ನು ಮಾಡಿದ್ದಾರೆ. ಇನ್ನು ಎದುರುಗಡೆ ವಾಲ್ ನೋಡ್ತಾ ಇದ್ದಾರೆ ಡಬಲ್ ಹೈಟು, ಇಲ್ಲಿ ಹೈಲೈಟೆಡ್ ಕಲರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಎಂಟೈರ್ ಆಗಿ ನಿಮಗೆ ಚೈನ್ ಸ್ಟೆಪ್ಸ್ಗಳು ಬರ್ತಾ ಇದೆ ವೀಕ್ಷಕರೇ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಮುನ್ರಾಜ್ ಸರ್ ಮತ್ತು ಪ್ರೇಮಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ. ಚೆನ್ನಾಗಿದ್ದೀರಾ? ಮನೆ ನೋಡಿದ್ವಿ, ತುಂಬಾನೇ ಚೆನ್ನಾಗಿದೆ. ಸರ್ ನನ್ನ ಫಸ್ಟ್ ಕ್ವಶನ್ ಒಂದೇನೆ, ವೈ RCC? ಯಾಕೆ RCC ಅವ್ರನ್ನ ಚೂಸ್ ಮಾಡಿದ್ರಿ? ನಿಮ್ಗೆ ಯಾಕೆ ಖುಷಿಗೆ RCC ಇಷ್ಟ? RCCಗೆ ನಾವು ಚೂಸ್ ಮಾಡಿದ್ದು ಅಂತಂದ್ರೆ ನಮ್ಮ ಮಕ್ಕಳು ಸರ್ಚ್ ಮಾಡ್ತಿದ್ರು ಮೊಬೈಲು. ಓಕೆ. ಈಗ ಅವರು ಒಂದು 2-3 ಬಿಲ್ಡಿಂಗ್ ನೋಡಿದ್ವಿ, ನಮಗೆ ಭಾರಿ ಇಷ್ಟ ಆಯ್ತು. ಹಾಗಾಗಿ ನಾವು RCCಗೆ ಡೈರೆಕ್ಟ್ ಹೋದ್ವಿ, ಅಲ್ಲೇ ಹೋದ್ವಿ. ಮೇಡಮ್ ಸರ್ ಏನೋ RCCಗೆ ಹೋಗೋಣ ಅಂತ ಇಷ್ಟಪಟ್ಬಿಟ್ಟಿದ್ರು, ಮಕ್ಳ ಇಷ್ಟ. ನಿಮ್ಮ ಇಷ್ಟನೂ ಅದೇ ಆಯ್ತಾ? ಇಲ್ಲ ಸರ್, ನಾವು ಅವ್ರಿಗೆ ಸಜೆಸ್ಟ್ ಮಾಡಿದ್ದು. ಕನ್ನಡಕ್ಕೆ ಅವ್ರ ಚಾನಲ್ ನೋಡಿ ನಾವು ಬಿಲ್ಡಿಂಗ್ಗಳೆಲ್ಲ ನೋಡಿ ಸರ್ಚ್ ಮಾಡಿ RCCನೇ ಬೆಸ್ಟ್ ಅಂತ ಅನಿಸ್ತು. ನಾವು ಆಮೇಲೆ ನಿಮ್ಗೆ ಸಜೆಷನ್ ಇದೆ ಆಕ್ಚುಲಿ, ಮಕ್ಕಳದೇ ಮೇನ್ ಇಂಪಾರ್ಟೆಂಟ್ ಸರ್. ಇದು ನಮ್ದೇ ಸರ್. ನಿಮ್ಮ ಮನೆ ನೋಡಿದ್ರೆ ನನ್ಗನ್ಸುತ್ತೆ ನಿಮ್ಗೆ ರೆಂಟಲ್ ಎಲ್ಲ ಬೇಡ, ನಾವು ಆರಾಮಾಗಿ ಸ್ಪೇಸಸ್ ಆಗಿ ಇರಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ ಲಿವಿಂಗ್ ಇರ್ಬೋದು, ಮೇಲ್ಗಡೆ ಎಲ್ಲ ಸ್ಪೇಸಸ್ ಮಾಡಿದೀರಾ ಅಲ್ವಾ? ಸೊ ಅಲ್ಲಿ ಹೋಗಿ RCC ಅವ್ರಿಗೆ ಹೋಗಿ ಹೇಳಿದಾಗ ನೋಡಿ ಈ ತರ ಸ್ಪೇಸಸ್ ಆಗಿ ಬರ್ಬೇಕಂದಾಗ ಅವ್ರು ಡಿಸೈನರ್ಗಳು ಇರ್ತಾರೆ ಗೊತ್ತಾ, ಆ ಡಿಸೈನ್ ಮಾಡಿದ್ ನಿಮ್ಗೆ ಇಷ್ಟ ಆಯ್ತಾ ಸರ್? ಏನಾದ್ರು ಚೇಂಜಸ್ ಇಲ್ಲ, ಒಂದು ಡಿಸೈನ್ ಮಾಡಿ ಕಳಿಸಿದ್ರು, ಬಟ್ ನಾವ್ ಹೇಳಿದ್ದು ಅವರು ಕೋಪರೇಟಿವ್ ಮಾಡಿದ್ರು. ನಾವಿಬ್ರು ಕೂತ್ಕೊಂಡು ಡಿಸೈನ್ ಅವ್ರು ಮಾಡಿದ್ದು ಏನು ಫೇಲ್ಯೂರ್ ಇಲ್ಲ, ನಾವು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದ್ವಿ. ಅದೇ ನೀವು ಹೇಳಿದ್ದನ್ನೆಲ್ಲ ಇಂಟಿಗ್ರೇಟ್ ಮಾಡಿ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಡಿಸೈನ್ ಮಾಡ್ಕೊಟ್ರೆ. ಓಕೆ, ನೆಕ್ಸ್ಟ್ ಬರುವಂತದ್ದು ಇಲ್ಲಿ ವರ್ಕರ್ಸ್ಗಳು, ಎಸ್ಪೆಷಲಿ ನೀವು ಶರತ್ ಸರ್ ನಿಮ್ದು ಇಲ್ಲಿನ ಮೆನ್ ಇದಾಗಿದ್ರು, ಇನ್ಚಾರ್ಜ್ ಆಗಿದ್ರು. ಹಿಂಗೆ ಸರ್ ಶರತ್ ಸರ್ ಮೊದಲಿನಿಂದನೂ ಹಿಡಿದು ಕೊನೆವರೆಗೂ ಶರತ್ ಒಬ್ಬರೇ ನಮ್ಗೆ ಇಂಜಿನಿಯರ್ ಇಲ್ಲಿ. ಹೌದಾ? ಚೇಂಜ್ ಆಗೇ ಇಲ್ಲ. ಆಮೇಲೆ ಬಸವ ಜಯಂತಿ ದಿನ ಪೂಜೆ ಮಾಡಿದ್ವಿ ಹೋದ್ ಸಾರಿ. ಈ ಸಾರಿ ಬಸವ ಜಯಂತಿಗೆ ಬಿಟ್ಕೊಟ್ರು, ಮನೆ ಬಿಟ್ಕೊಟ್ರು. ಕರೆಕ್ಟ್ 1 year ಕಂಪ್ಲೀಟ್ ಮಾಡ್ಕೊಟ್ರು. ಸರ್ ಅವ್ರು ನಮ್ಗೆ 8 ಮಂತ್ಸ್ಗೆಲ್ಲ ಬಿಟ್ಕೊಟ್ರು. ನಮ್ಗೆ ಇಂಟೀರಿಯರ್ ಅವ್ರು ಸ್ವಲ್ಪ ಲೇಟ್ ಮಾಡಿದ್ರು. ಬೇಗನೆ ಬಿಟ್ಕೊಟ್ರು. ಸೊ ಈ ಮನೆ ನಿಮ್ಗೆ 8 ರಿಂದ 10 ಮಂತ್ಸಲ್ಲಿ ಬಂದ್ಬಿಡ್ತು, ಹೊರಗಡೆ ಬಂದ್ಬಿಟ್ಟು. ಆಮೇಲೆ ಇನ್ನೊಂದು ಹೇಳ್ಬೇಕಂತ, ಹೇಳಿ. ನಾನೇ ಖುದ್ದಾಗಿ ನಿಂತು ಮಾಡಿದ್ರು ಸಹ ಅಷ್ಟು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ರು. ಹೇಳಿದ್ ಕಬ್ಬಣ ಹಾಕಿದ್ರು, ಹೇಳಿದ್ದು ಸಿಮೆಂಟ್ ಹಾಕಿದ್ರು. ಒರಿಜಿನಲ್ ಇದೆ ಬಿಡ್ರಿ, ಒರಿಜಿನಲ್ ಪಯ ಇದೆ. ನಾನೇ ನಿಂತು ಮಾಡಿದ್ರು ಅದಾಗ್ತಿರ್ಲಿಲ್ಲ. ಮೇಡಮ್ ಹೇಗೆ ಶರತ್ ಅವ್ರ ಹೇಗೆ ಇಲ್ಲಿ ವರ್ಕರ್ಸ್ ಹೇಗೆ? ಯಾಕಂದ್ರೆ ನೀವು ಜಾಸ್ತಿ ಇಲ್ಲಿ ಬರ್ತಾ ಇರ್ತೀರಾ, ಹೇಗೆ ವರ್ಕರ್ಸ್ ಎಲ್ಲ ಮೇಡಮ್ ಚೆನ್ನಾಗಿ ವರ್ಕ್ ಮಾಡೋದು? ಫಸ್ಟ್ ಡೇ ಇಂದನೂ ಇಂಜಿನಿಯರ್ ಅವತ್ತು ಏನ್ ರೆಸ್ಪೆಕ್ಟ್ ಇತ್ತು ಇಲ್ಲ ಒಂದೇ ರೆಸ್ಪೆಕ್ಟ್ ಸರ್. ಅವ್ರಿಗೂ ನಮ್ಗೂ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಚೆನ್ನಾಗಿ ನಮ್ಗೆ ನಾವು ಏನು ಹೇಳ್ತಾ ಇದ್ವೋ ನಮ್ಮ ಮಾತಿಗೆ ರೆಸ್ಪೆಕ್ಟ್ ಅವ್ರು ಕೊಡ್ತಾ ಇದ್ರು. ನಮ್ಗೆ ಟೈಮ್ ಕರೆಕ್ಟ್ ಆಗಿ ಸ್ಮೂತಾಗಿ ನಡ್ಕೊಂಡೋಯ್ತು. ಆಮೇಲೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ, ನಾನು ಹೇಳಿದೆ ನಿಮ್ಗೆ ದೊಡ್ಡದಾದಂತ ಮನೆ ಬೇಕಾಗಿತ್ತು. ಸೊ ಇವತ್ತು ನೋಡಿದ್ರೆ ನಿಮ್ಗೆ ಹೌದು ನಮ್ಮ ಮನೆ ಸ್ಪೇಸಸ್ ಆಗಿದೆ, ನಾವು ಅನ್ಕೊಂಡಿರೋಂತ ಮನೆ ಬಂದಿದೆ ಅಂತ ಅನ್ಸುತ್ತೆ ಸರ್? ಖಂಡಿತ. ನಾನು ಊಹಿಸಲಾಗದು ಕನಸಿನ ಮನೆ, ಇದು ಕನಸಿನ ಮನೆನೇನಾ? ಸೊ ನಂದಗೋಕುಲ ಅಂದ್ರೆ ನಂದಗೋಕುಲನೇ ಇದು ಬಂದವರೆಲ್ಲ ತುಂಬಾ ಇಷ್ಟಪಟ್ಟರು ಬಿಡಿ. ಆಮೇಲೆ ಕಂಪ್ನಿ ಬಗ್ಗೆ ಕೆಲವರು ಜನ ಎಲ್ಲ ನಂಬರ್ಗಳು ತಗೊಂಡ್ರು. ಹೌದು. ಸೊ ಆಲ್ರೆಡಿ ರೆಕಮೆಂಡ್ ಎಲ್ಲ ಮಾಡ್ಬಿಟ್ಟಿದ್ರೆ ಎಲ್ಲ ಬಂದವ್ರಿಗೆಲ್ಲ ಹೇಳಿದ್ರ? ಜಾಸ್ತಿ ಜನ ಇಷ್ಟಪಟ್ಟಿದ್ದು ಯಾರು ಬಂದಲ್ಲಿ? ಜಾಗ ಯಾವುದು ಈ ಚೆನ್ನಾಗಿದೆ ಅಂತ ನಿಮ್ಗೆ ಹೇಳಿದ್ದಾರೆ? ಅದ್ರಲ್ಲಿ ಹೇಳ್ಬೇಕು ಅಂತ ನಮ್ಮ ಚೌಲ್ಟ್ರಿ ಮ್ಯಾನೇಜರ್ಗಳು ಬಂದಿದ್ರು, ಓನರ್ಗಳು ಬಂದಿದ್ರು, ರಾಜಕೀಯದವ್ರು ಬಂದಿದ್ರು, ಆಮೇಲೆ ದೊಡ್ಡ ಪೊಲಿಟಿಕಲ್ ಇವರೆಲ್ಲ ಬಂದಿದ್ದು ಬೆನ್ನು ತಟ್ಟೋದ್ರು. ಒಳ್ಳೆ ಮನೆ ಕಟ್ಸಿದ್ಯಾ ಅಂತ, ಸ್ವೀಸಸ್ ಆಗಿರೋ ಮನೆ ಕಟ್ಸಿದ್ರೆ ಈ ತರ ಮನೆ ಕಟ್ಸ್ಬೇಕು ಅನ್ನೋದೊಂದು ಬಂತು. ಹಾಗಾದ್ರೆ ನಾನು ಒಂದು ಸೈಟ್ ಅಂತ ಹೇಳ್ತಾನೆ ಇದನ್ನೆಲ್ಲ ಜಾಸ್ತಿ ಇದೆ ಅಂತ ನಾನು ಹಂಗೆ ಅನ್ಕೊಂಡೆ. ಇದೇನೋ 60-40 ಅಥವಾ ಮಿನಿಮಮ್ 50-30 ಏನಾದ್ರು ಇರ್ಬೋದು ಅಂತ ಅನ್ಕೊಂಡೆ. ಬಟ್ ಮನೇನೆ ನೀವು ಆಲ್ಮೋಸ್ಟ್ 30-40 ಆ ಸೆಕ್ಷನ್ ಅಲ್ಲಿ ಕೊಳಿಸಿದ್ರ. ಅದು ಆಕ್ಚುಲಿ ಏನಾಗಿದೆ, ಯಾಕೆ ದೊಡ್ಡದು ಕಾಣಿಸ್ತದೆ ಅನ್ನೋಕ್ಕೆ ಇಷ್ಟೇ ಉದಾಹರಣೆ. ಈ ಭಾಗದಲ್ಲಿ ದೇವಮಲೆಯಲ್ಲಿ ನಾವು
ಡೋರ್ ಇಟ್ಟಿದ್ದೀವಿ. ಇಲ್ಲಿಂದ ನೋಡಿದ್ರೆ ದೊಡ್ಡದಾಗ ಕಾಣಿಸ್ತದೆ. ಸೆಂಟ್ರಲ್ ಇಟ್ಟರೆ ಇದರ್ದಾಗ ಆಗುತ್ತೆ. ಇದು ಒಂದು ಮೂಲೆಯಿಂದ ನೋಡ್ತಾರಲ್ಲ ದೊಡ್ಡದಾಗಂತ ಅನ್ಸುತ್ತೆ ನಿಮಗೆ. ಓಕೆ ಓಕೆ. ಆಮೇಲೆ ಫೈನಲ್ ಆಗಿ ನಾನು ಕೇಳೋದಿಂದೇನೆ, ಸೊ RCC ಅವರಿಗೆ ವರ್ಕ್ ಕೊಡ್ಬೋದಾ? ಚೆನ್ನಾಗಿ ವರ್ಕ್ ಖಂಡಿತ. ನಾನು ಏನಾದ್ರು ನೆಕ್ಸ್ಟ್ ಮನೆ ಇಡ್ಸಿದ್ರೆ ನಾನು RCCಗೆ ಹೇಳೋದು. RCCಗೆ ಹೇಳೋದು. ಮೇಡಮ್ ಏನು ಹೇಳ್ತೀರಾ? ಹೌದು ಸರ್, RCCಗೆ ವರ್ಕ್ ಕೊಡ್ಬೋದಾ? 100% ಸರ್ RCC ಕೊಟ್ಬಿಟ್ರೆ ನನ್ನ ಕಾರ್ಯಕ್ರಮಗಳು ಜಾಸ್ತಿ, ಪ್ರೋಗ್ರಾಮ್ ನಾವು ನಾದಸ್ವರ ಟೀಮ್. ಆಕ್ಚುಲಿ ನಾನು ಆ ಕಡೆ ಸೇರ್ಕೊಂಡಿದ್ದೆ, ಇಲ್ಲಿ ಬಂದು ನೋಡ್ತಿದ್ದೆ ಇವಳು ಒಬ್ಳೆ, ಮೇಡಮ್ ಒಬ್ಬರೇ ಒಬ್ಬರೇ. ನಾನು ಅವಾಗ ಬರ್ತಿದ್ದೆ, ನೋಡ್ತೀನು ಸ್ವಲ್ಪ ಲೇಟ್ ಆಗುತ್ತಪ್ಪ, ಇಷ್ಟು ಹೇಳ್ತಿದ್ದೆ. ಆಮೇಲೆ ವರ್ಕ್ ನೋಡ್ಕೊಂಡು ಹೋಗಿನು, ತುಂಬಾ ಖುಷಿ ಆಗೋದು ಇವ್ರು ಮಾಡ್ತಿದ್ರೆ. ಸೊ ಮೇಡಮೇ ಜಾಸ್ತಿ ಅವರೇ ಜಾಸ್ತಿ. ಮೇಡಮ್ ನೀವು ಬಂದು ಹೋಗ್ತಾ ಇರ್ತಿದ್ರಾ? ಎಲ್ಲಿ ನಿಮ್ಮ ಮನೆ ಎಲ್ಲಿತ್ತು ಅವಾಗ ಈ ಮನೆ ಕಟ್ಟಬೇಕಾದ್ರೆ? ಅಂಚೆಪಾಳ್ಯದಲ್ಲಿ. ಬಟ್ ಬಂದು ಹೋಗ್ತಾ ಇರ್ತಿದ್ರೆ ಯಾವಾಗಲೂ? ಮಾಧವರ ಮೆಟ್ರೋ ಹತ್ರ ಎಕ್ಸಿಬಿಷನ್ ಸೆಂಟರ್ ಇದೆಯಲ್ಲ, ಅಲ್ಲೇ ನಮ್ಮ ಮನೆ. ಅಲ್ಲೇ ಇರ್ತಿದ್ರಾ? ಸೊ ಫೈನಲ್ ಆಗಿ ನಾನು ಕೇಳೋದೊಂದೇನೆ, ಸೊ RCCಗೋಸ್ಕರ ಒಂದು ಥಮ್ಸ್ ಕೊಡ್ಬೋದಾ? ಬೆಸ್ಟ್ ಆಫ್ ಲಕ್ ಕೇಳ್ಬೋದಾ? ಖಂಡಿತ. ನೀವು ಮೇಲೆ ನೀವು ಹೇಳ್ಕೊಟ್ಟಿದ್ದೀರಂತಲ್ಲ, ನಮ್ಮ ಆತ್ಮಸಾಕ್ಷಿಯಾಗಿ RCC ಒಂದು ಥಮ್ಸ್ ಕೊಡ್ಬೋದಾ? ನೀವು ಕೊಟ್ಬಿಡಿ ಮೇಡಮ್. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಇಬ್ಬರಿಗೂ ಥ್ಯಾಂಕ್ ಯು. ಕೆಲಸ ಕೊಟ್ರು ಏನು ಕ್ಲಾಸ್ ಏನಿಲ್ಲ ಸರ್. ಅದರಲ್ಲೂ ನಾನು ಜಾಸ್ತಿ ಮಾತಾಡ್ತಿದ್ದೆ, ಒಂದೊಂದು ಸ್ವಲ್ಪ ಏನಾದ್ರು ಎಡವಟ್ಟಾದ್ರೆ ಶರತ್ ಹತ್ರಕ್ಕೆ ಹೋಗಾಡಿದ್ದೀನಿ ಅಷ್ಟು ಬಿಟ್ರೆ ವರ್ಕರ್ ಮೇಲೆ ಇಲ್ಲ. ಇನ್ನು ಯಾಕಂದ್ರೆ ಶರತ್ ಅವರು ನಮ್ಮ ಇಂಜಿನಿಯರ್ ಅಂತ ನಾವು ನೋಡಲಿಲ್ಲ, ಖುದ್ದಾಗಿ ನಿಂತ್ಕೊಂಡು ಮಾಡಿದ್ದಾರೆ, ಆತ್ಮೀಯರಾಗಿದ್ದಾರೆ. ಸೂಪರ್ ಆಗಿ ಹೇಳಿದ್ರಿ, ಒಂದು ಒಳ್ಳೆ ಜನರಿಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇಬ್ಬರಿಗೂ ಥ್ಯಾಂಕ್ ಯು. ವೀಕ್ಷಕರೇ, ಇವಾಗ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಓನರ್ ರಿವ್ಯೂ ಅಂತ ಕೇಳ್ಕೊಂಬಂದ್ರಿ. ಇದು ಫ್ಯಾಮಿಲಿ ಲಾಂಜ್ ತುಂಬಾ ಹ್ಯೂಜ್ ಆಗಿದೆ ರೀ. ಸೊ ಹೀಗೆ ನಿಮಗೆ ಆಲ್ಮೋಸ್ಟ್ 24 ಫೀಟ್ ಬರುತ್ತೆ, ಹೀಗೆ ನಿಮಗೆ 20 ಫೀಟ್ ಬರುತ್ತೆ. ಕೆಳಗಡೆ ನೋಡಿದ್ರಲ್ಲ ಸ್ಮಾರ್ಟ್ ಮಾರ್ಬಲ್ಲು ಆಲ್ಮೋಸ್ಟ್ 120 ರುಪೀಸ್ದು, ಅದನ್ನೇ ಇಲ್ಲಿ ಹಾಕಿರುವಂಥದ್ದು. ಸೊ ದಿಸ್ ಇಸ್ ಕಟ್ಔಟ್ ನೋಡಿ, ದೊಡ್ಡದಾಗಿ ಕಟ್ಔಟ್ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಮಕ್ಕಳನ್ನ ಕರಿಬೇಕು, ಯಜಮಾನ್ರನ್ನ ಕರಿಬೇಕು, ಎಲ್ಲದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಕಂಪ್ಲೀಟಾಗಿ SS ರೇಲಿಂಗ್ಸ್ ತೊಗೊಂಡು ಇಲ್ಲಿ ಟಫನ್ ಗ್ಲಾಸನ್ನು ಹಾಕಿದ್ದಾರೆ, ಫಿಶ್ ಮೌತ್ ಕ್ಲ್ಯಾಂಪನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸ್ವಲ್ಪ ರೈಸ್ ಮಾಡಿದ್ದಾರೆ, ಸೊ ದಟ್ ಇಲ್ಲೇನೋ ಕ್ಲೀನ್ ಮಾಡ್ತಾ ಇರ್ತಾರೆ, ನೀರು ಕೆಳಗಡೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ರೈಸ್ ಮಾಡಿಬಿಟ್ಟು ಇಲ್ಲಿ ಗ್ರಾನೈಟನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲೂ ಅಷ್ಟೇ ವಿನಿಯರ್ ಫಿನಿಶ್ನ ಇಲ್ಲಿ ರೂಪಿಂಗನ್ನು ಮಾಡಿರುವಂಥದ್ದು. ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಕಂಪ್ಲೀಟ್ ಬಾರ್ಡರ್ ಕೊಟ್ಕೊಂಡಿದ್ದಾರೆ, ಓಕೆನಾ. ಸೊ ಬಾರ್ಡರ್ ಕೊಟ್ಕೊಂಡು ಅದ್ರ ಒಳಗಡೆ ನಿಮಗೆ ವಿನೀರ್ ಫಿನಿಶ್ನ ಇಲ್ಲಿ ಕಂಪ್ಲೀಟ್ ರೂಫಿಂಗನ್ನು ಕೊಟ್ಟಿರುವಂಥದ್ದು. ವಿನೀರ್ ಅಂತಂದರೆ ಇದು ಆ್ಯಕ್ಚುಲಿ ಲ್ಯಾಮಿನೇಟ್ಸು, ವಿನೀರ್ ಥರ ಕಾಣಿಸುತ್ತೆ. ನೀವು ಆ್ಯಕ್ಚುಲಿ ವಿನಿಯರನ್ನು ತಂದು ಹಾಕೋದಕ್ಕೆ ಮತ್ತೆ ಪಾಲಿಷ್ ಮಾಡಬೇಕಾಗುತ್ತೆ, ಬಟ್ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆ್ಯಕ್ಚುಲಿ ವಿನಿಯರ್ ಥರ ಕಾಣುವಂಥ ಇಲ್ಲಿ ಲ್ಯಾಮಿನೇಟ್ಸನ್ನು ಯೂಸ್ ಮಾಡಿದ್ದಾರೆ. ವಿರ್ಗೋದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಯೂಸ್ ಮಾಡ್ಬೋದು. ಸೊ ನೋಡಿ, ಇಲ್ಲೂ ಒಂದು ಸ್ಮಾಲ್ ಆಗಿ ತೊಗೊಂಡಿದ್ದಾರೆ. ಆ್ಯಂಡ್ ಇಂಟೀರಿಯರ್ ಕಡೆ ಅಂತ ಇಲ್ಲೊಂದು ಸ್ಟಡಿ ಅನ್ನು ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರುವಂಥದ್ದು. ಸ್ಟಡಿ ಅಥವಾ ವರ್ಕಿಂಗ್ ಏರಿಯಾ ಅಂತಲೂ ಕೂಡ ಕರಿಬೋದು. ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಇಲ್ಲೊಂದು ವಿಂಡೋ ಇದೆ ಆ್ಯಂಡ್ ಇಲ್ಲೊಂದು ವಿಂಡೋ ಇದೆ, 2 ವಿಂಡೋ ಇದೆ. ಆ್ಯಂಡ್ ಇಲ್ಲೆಲ್ಲವೂ ಕೂಡ ನಿಮಗೆ UPVC ವಿಂಡೋಸ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಇದು ಕೊಲಾಪ್ಸಿಬಲ್ ಟೇಬಲ್ ಅಂದರೆ ಮಲ್ಟಿಪರ್ಪಸ್ ಟೇಬಲ್. ಸ್ಟಡಿಗೂ ಆಯಿತು, ಐರನ್ ಮಾಡೋದಕ್ಕೂ ಮನೇಲಿ ಒಂದು ಈ ಥರ ಹಾಕ್ಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸ್ಮಾರ್ಟ್ ಮಾರ್ಬಲ್ ಆ್ಯಸ್ ಯೂಶುವಲಿ ಕಂಟಿನ್ಯೂ ಆಗಿದೆ. 1 2 3 3 ಬೆಡ್ರೂಮ್ ಇದೆ ವೀಕ್ಷಕರೇ. ಒಂದೊಂದಾಗಿ ತೋರಿಸ್ಕೊಂಡ್ಬರ್ತೀನಿ. ದಿಸ್ ಇಸ್ ದ ಬೆಡ್ರೂಮ್ ನಂಬರ್ 1, 10x15 ಇದೆ. ಡೋರ್ ಕೂಡ ತೋರಿಸ್ಬಿಡ್ತೀನಿ. ಮ್ಯಾಟ್ ಫಿನಿಶ್ ಡೋರು ತುಂಬ ಚೆನ್ನಾಗಿದೆ. ಇದು ಲ್ಯಾಮಿನೇಟೆಡ್ ಡೋರ್ ಇದೆ ಆ್ಯಕ್ಚುಲಿ, ಓಕೆನಾ. 10x15 ಇದೆ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು. ಸೊ ಎದುರುಗಡೆ ವಾರ್ಡ್ರೋಬು ವಿತ್ ಬೇ ವಿಂಡೋ ಫಿನಿಶು. ಬೇ ವಿಂಡೋ ಅಂದರೆ ಆ್ಯಕ್ಚುಲಿ ಅಲ್ಲಿರಬೇಕು, ಬಟ್ ಆದರೂ ಕೂಡ ಒಂದು ತುಂಬ ಸಿಂಪಲ್ ಆಗಿ ಮಾಡಿದ್ದಾರೆ. ಸೊ ಒಳಗಡೆ ಟ್ರಾಫಿಕಲ್ ಡಿಸೈನ್ ಕೊಟ್ಟಿದ್ದಾರೆ, ಕುಷನನ್ನು ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಇದೆ ಆ್ಯಕ್ಚುಲಿ. ಮಾರ್ಬಲ್ ಫಿನಿಶು ಜೊತೆಲಿ ಕೆಳಗಡೆ ನೋಡ್ತಾ ಇದೆ ಬರ್ಗಂಡಿ ಕಲರ್ನ ಇಲ್ಲಿ ಫ್ಲೂಟೆಡ್ ಲ್ಯಾಮಿನೇಟ್ಸ್ಗಳನ್ನು ತೊಗೊಂಡಿದ್ದಾರೆ. ದಿಸ್ ಇಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಇಲ್ಲೂ ಅಷ್ಟೇ 3 ಪೋರ್ಷನ್ ಇಲ್ಲಿ ಫಾಲ್ ಸೀಲಿಂಗನ್ನು ಮಾಡಿರುವಂಥದ್ದು. ಬೆಡ್ ಬ್ಯಾಕ್ ಸೈಡ್ ಬಂದಾಗ ಕೆಳಗಡೆ ನೋಡಿದ್ರಲ್ಲ ಅದೇ ರೀತಿಯಲ್ಲಿ ಕಸ್ಟಮೈಸ್ಡ್ ವಾಲ್ಪೇಪರು, ಇದನ್ನು ಟ್ರಾಪಿಕಲ್ ಡಿಸೈನ್ ಅಂತ ಕರೀತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ಕೂಡ 1 2 3 3 ಪೋರ್ಷನಲ್ಲಿ ಬರುತ್ತೆ. 2 ಪೋರ್ಷನಲ್ಲಿ ನಿಮಗೆ ವಾಲ್ಪೇಪರು, 1 ಪೋರ್ಷನಲ್ಲಿ ನಿಮಗೆ ಡ್ರೆಸ್ಸಿಂಗ್ ಯೂನಿಟನ್ನು ಇಲ್ಲಿ ಮಾಡಿದ್ದಾರೆ. ಸೊ ಡ್ರೆಸ್ಸಿಂಗ್ ಮಿರರಲ್ಲಿ ಬೆಡ್ ಕಾಣಬಾರ್ದು, ಅದಕ್ಕೋಸ್ಕರ ಅದನ್ನು ಆ ಪೋರ್ಷನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬೆಡ್ ಸೆಟ್ ಟೇಬಲ್ ಇಲ್ಲೂ ಇದೆ, ಅಲ್ಲೂ ಬರುತ್ತೆ. ಮೇಲ್ಗಡೆ ಕಂಪ್ಲೀಟಾಗಿ ಫ್ಲೂಟೆಡ್ ಲ್ಯಾಮಿನೇಟ್ಸ್ಗಳನ್ನು ತೊಗೊಂಡಿದ್ದಾರೆ. ಸೊ ಇಲ್ಲಿ ಬಾಲ್ಕನಿ ಕೂಡ ಬರುತ್ತೆ ಆ್ಯಂಡ್ ವಿತ್ ಅಟ್ಯಾಚ್ ವಾಶ್ರೂಮ್. ಪ್ರತಿಯೊಂದು ರೂಮ್ಗೂ ಕೂಡ ನಿಮಗೆ ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿ ಕಟ್ ಡೋರನ್ನು ತೊಗೊಂಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಕಟ್ ಡೋರ್ ಅಂತಂದರೆ ಲ್ಯಾಮಿನೇಟ್ ಡೋರನ್ನೇ ತೊಗೊಂಡು ಕಟ್ ಮಾಡಿಬಿಟ್ಟು 2 ಡೋರ್ ಕಾನ್ಸೆಪ್ಟನ್ನು ಮಾಡಿರುವಂಥದ್ದು. ಇನ್ನಿಲ್ಲಿ ಬಾಲ್ಕನಿ ಅಂತ ಬಂದಾಗ ನೀವು ನೋಡ್ತಾ ಇರ್ಬೋದು 4 ಫೀಟ್ ಬೈ ಆಲ್ಮೋಸ್ಟ್ 15 ಫೀಟ್ ಬರುತ್ತೆ ವೀಕ್ಷಕರೇ. ಯಾಕಂದರೆ ಇದು 10x15 ಇರೋದ್ರಿಂದ ಇಲ್ಲಿ ನಿಮಗೆ 15 ಸಿಗುತ್ತೆ. ಇಲ್ಲಿ ಕಂಪ್ಲೀಟಾಗಿ ಟೈಲ್ಸ್ ಕ್ಲಾಡಿಂಗು, ಎಂಬೋಸ್ಡ್ ಟೈಲ್ಸ್, ಇದು ನ್ಯಾಚುರಲ್ ಸ್ಟೋನ್ ಥರ ಕಾಣಿಸುತ್ತೆ. ಇದು ನಿಮಗೆ 60 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು PVC ರೂಪಿಂಗನ್ನು ಮಾಡಿದ್ದಾರೆ. ಕೆಳಗಡೆ ಪಾರ್ಕಿಂಗ್ ಟೈಲ್ಸನ್ನ ಕಂಟಿನ್ಯೂ ಮಾಡಿರೋದು 45 ರುಪೀಸ್ದು. ಆ್ಯಂಡ್ ಇಲ್ಲಿ ನಾನು ನಿಮಗೆ ಇದರಲ್ಲಿ ಎಲಿವೇಷನಲ್ಲಿ ತೋರಿಸ್ದೆ ಗೊತ್ತಾ, MS ಇಲ್ಲಿ CNC ಕಟ್ಟಿಂಗ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ SS ಹಾಕಿಬಿಟ್ಟು ಇಲ್ಲಿ ಟಫನನ್ನು ಹಾಕಿದ್ದಾರೆ, ಸ್ವಲ್ಪ ರೈಸ್ ಮಾಡಿದ್ದಾರೆ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಇದಕ್ಕೆ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ, ವಾಶ್ರೂಮ್ ಕೂಡ ತೋರಿಸ್ಬಿಡ್ತೀನಿ. WPC ಡೋರ್ಗಳನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು ವೀಕ್ಷಕರೇ. ಆ್ಯಂಡ್ ಇಲ್ಲಿನ ಸೈಜ್ ಬಂದುಬಿಟ್ಟು ಸ್ವಲ್ಪ ದೊಡ್ಡದಾಗಿದೆ ಇದು, ಓಕೆನಾ. ಸೊ 8x4.5 ಬರುತ್ತೆ ವೀಕ್ಷಕರೇ, ತುಂಬ ದೊಡ್ಡದಾಗಿದೆ. ಇಲ್ಲೂ ಅಷ್ಟೇ ಕೆಳಗಡೆ ನೋಡಿದ್ರಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಮಾಡಿರುವಂಥದ್ದು. ಸೆರಾದ ಫಿಟ್ಟಿಂಗ್ಸ್ ಎವ್ರಿಥಿಂಗ್ ಬರ್ತದೆ. ಇಲ್ಲೊಂದು ವಾಶ್ ಮಿಷಿನ್ ಹಾಕಿದ್ದಾರೆ ವೀಕ್ಷಕರೇ. ಆ್ಯಂಡ್ ಎವ್ರಿಥಿಂಗ್ ಇಸ್ ಡನ್. ಆ್ಯಂಡ್ ಇಲ್ಲಿ ನೋಡ್ರಿ ಸ್ಟೋರೇಜ್ ಕೂಡ ಇದೆ ಚಿಕ್ಕದಾಗಿ WPC ಡೋರು. ಸೊ ಇಲ್ಲಿಂದ ಹಾಗೆ ಮುಂದೆ ಬಂದುಬಿಡೋಣ.
ಸೊ ರೂಮ್ ನಂಬರ್ 1 ಆಯಿತು. ಓಕೆ, 1 ಇಲ್ಲ 2 ಆಯಿತು. ಕೆಳಗಡೆ ಒಂದು ನೋಡಿದ್ರೆ ರೂಮ್ ನಂಬರ್ 2 ಆ್ಯಂಡ್ ದಿಸ್ ಇಸ್ ರೂಮ್ ನಂಬರ್ 3. ಸೊ ಒಳಗಡೆ ಹೋಗೋದಕ್ಕೆ ಜಾಗ ಇದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ರೂಮ್ ನಂಬರ್ 3. ಇದು ನಿಮಗೆ 10x12 ಬರುತ್ತೆ. ದೊಡ್ಡದಾದಂತಹ ಸೊ ವಾಲ್ ಟು ವಾಲ್, ಫ್ಲೋರ್ ಟು ಸೀಲಿಂಗ್ ಇರುವಂತಹ ಒಂದು ದೊಡ್ಡದಾದಂತಹ ಒಂದು ವಾರ್ಡ್ರೋಬ್ ನೋಡಿದ್ರಿ. ಸೊ ಇಲ್ಲಿ ಒಂದು ಕ್ವೀನ್ ಸೈಜ್ ಬೆಡ್ಡನ್ನು ಹಾಕಿದ್ದಾರೆ. ಬ್ಯಾಕ್ ಡ್ರಾಪ್ ಕೂಡ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಇದು ಸೀಲಿಂಗು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ ಸೀಲಿಂಗ್ ಕೂಡ ತುಂಬ ನೀಟಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬ್ಯಾಕ್ ಡ್ರಾಪ್ ಕೂಡ ನೋಡ್ರಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ. ದ ಇಂಟೀರಿಯರ್ ಈಸ್ ಅಮೇಸಿಂಗ್ ಮ್ಯಾನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಒಂದೇ ವಿಂಡೋ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಡೋರ್ ಇರೋದ್ರಿಂದ ಈಸಿ ಕ್ರಾಸ್ ವೆಂಟಿಲೇಷನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಕೊಲಾಪ್ಸಿಬಲ್ ಒಂದು ಮಲ್ಟಿಪರ್ಪಸ್ ಟೇಬಲನ್ನು ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ವ್ಯಾನಿಟಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಜೊತೆಯಲ್ಲಿ ಒಂದು ಡಿಸೈನರ್ ಸಿಂಕನ್ನು ಹಾಕಿ ಒಂದು ಲೈಟನ್ನು ಕೊಟ್ಟಿದ್ದಾರೆ. ಒಂದು LED ಮಿರರ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅಗೇನ್ ನೆಕ್ಸ್ಟ್ ವಾಶ್ರೂಮ್. ಎಷ್ಟು ವಾಶ್ರೂಮ್ ಇದೆ ರೀ ಮನೆಯಲ್ಲಿ, ನಿಜವಾಗ್ಲೂ ಕೂಡ ಹೌದು. ರೂಪ್ ಲೆವೆಲ್ವರೆಗೆ ಕ್ರೀಮ್ ಕಲರ್ನ ಟೈಲ್ಸನ್ನು ಹಾಕಿರುವಂಥದ್ದು. ಸಿಂಗಲ್ ಪೀಸ್ ಕಮೋಡನ್ನು ತೊಗೊಂಡಿದ್ದಾರೆ. ಕೆಳಗಡೆ ನೋಡಿ ಇಲ್ಲಿ ಇದು ರಫ್ ಟೈಲ್ಸನ್ನು ಹಾಕಿರುವಂಥದ್ದು. ಸೊ ಇದು ನಿಮಗೆ ಅಗಲ ಬಂದ್ಬಿಟ್ಟು ಆಲ್ಮೋಸ್ಟ್ 4.5 ಫೀಟ್ ಬರುತ್ತೆ, ಉದ್ದ ಬಂದ್ಬಿಟ್ಟು ಆಲ್ಮೋಸ್ಟ್ 8 to 9 ಫೀಟ್ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಹೈಲೈಟೆಡ್ ಟೈಲ್ಸ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದು ಡಿಸೈನರ್ ಟೈಲ್ಸ್ ಇದೆ ಆ್ಯಕ್ಚುಲಿ. ಸೊ ಇದು ನಿಮಗೆ ಆಲ್ಮೋಸ್ಟ್ 50 to 60 rupees ಆಗುತ್ತೆ ವೀಕ್ಷಕರೇ. ನೋಡ್ಬೋದು ಎಲ್ಲ ಕಡೆ ನಿಮಗೆ ಎಕ್ಸಾಸ್ಟ್ ಫ್ಯಾನ್ಗೆ ಸಪ್ರೇಟಾಗಿ ಹೋಲೇ ಬಿಟ್ಬಿಟ್ಟಿದ್ದಾರೆ. ದಿಸ್ ಇಸ್ ಯುನಿಕ್, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಡೈವರ್ಟರ್ಗಳನ್ನು ಯೂಸ್ ಮಾಡಿದ್ದಾರೆ. ಡೈವರ್ಟರ್ ಅಂತ ಬಂದಾಗ ಜಾಗ್ವಾರ್. ಹೌದು ವೀಕ್ಷಕರು, ವಾಲ್ ಮಿಕ್ಸರ್ ಬಂದರೆ ಹೆಸರ, ಡೈವರ್ಟರ್ ಅಂತ ಬಂದರೆ ಜಾಗ್ವಾರ್. ಓಕೆ, ನೆಕ್ಸ್ಟ್ ಇದು ರೂಮ್ ನಂಬರ್ 1 2 3 ಆಯಿತು. ಸೊ ಈಗ ರೂಮ್ ನಂಬರ್ 4. ಹೌದು, ಇದೊಂದು ಕಾಮನ್ ಬೆಡ್ರೂಮ್ ಅಥವಾ ಗೆಸ್ಟ್ ಬೆಡ್ರೂಮ್ ಅಂತ ಕರಿಬೋದು. ಸೊ ಇದು ನಿಮಗೆ ಡಾಟರ್ ಬೆಡ್ರೂಮ್, ಸನ್ ಬೆಡ್ರೂಮ್ ಆ ಥರ ಇರುತ್ತೆ. ಕೆಳಗಡೆ ಪೇರೆಂಟ್ಸ್ ಬೆಡ್ರೂಮ್. ಸೊ ಇದು ಅಂತ ಬಂದಾಗ ಇದು ಗೆಸ್ಟ್ ಬೆಡ್ರೂಮ್. ಓಕೆನಾ. ಸೊ ಗೆಸ್ಟ್ ಬೆಡ್ರೂಮ್ ಖಾಲಿನೇ ಇದೆ. ಸೊ ಇದು ನಿಮಗೆ 10x12 ಬರುತ್ತೆ. ಸೊ ಇಲ್ಲಿ UPVC ವಿಂಡೋ ಬರುತ್ತೆ. ಆ್ಯಂಡ್ ಇಲ್ಲಿ ಗೆಸ್ಟ್ಗೋಸ್ಕರ ಒಂದು ವಾರ್ಡ್ರೋಬನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಸಿಂಕನ್ನು ಕೊಟ್ಟಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಆ್ಯಂಡ್ ಇಲ್ಲಿ ವಾಶ್ರೂಮ್. ಎವ್ರಿವೇರ್ ಎಲ್ಲ ರೂಮ್ಗೂ ಕೂಡ ವಾಶ್ರೂಮ್ ಇದೆ. ಬಟ್ ಇದು ಇಂಡಿಯನ್ ತೊಗೊಂಡಿದ್ದಾರೆ. ಸೈಜ್ ನಿಮಗೆ ಆಲ್ಮೋಸ್ಟ್ 3 ಫೀಟ್ ಬೈ ನಿಮಗೆ ಇಲ್ಲಿ 4.5 ಫೀಟ್ ಬರುತ್ತೆ ಅಷ್ಟೇ. ಇಂಡಿಯನ್ ಕಮೋಡು ವಿತ್ ಜೆಟ್ ಕೊಟ್ಟಿದ್ದಾರೆ. ರೂಪ್ ಲೆವೆಲ್ವರೆಗೆ ಟೈಲ್ಸು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು ವಿತ್ ಎಕ್ಸಾಸ್ಟ್ ಫ್ಯಾನ್. ಗೊತ್ತಾಯ್ತಲ್ವಾ. ದಿಸ್ ಇಸ್ ಫಸ್ಟ್ ಫ್ಲೋರ್. ಇದು ಫಸ್ಟ್ ಫ್ಲೋರು ತುಂಬಾ ವಿಶಾಲವಾಗಿದೆ. ಯಾಕಂತಂದರೆ ನೋಡಿ, ಮನೇನೇ 30-40 ಸೈಟಲ್ಲ ಸೈಟ್ ಡೈಮೆನ್ಷನಲ್ಲಿ ಇರೋದ್ರಿಂದ ನಿಮಗೆ ಇಲ್ಲಿ ಫ್ಯಾಮಿಲಿ ಲಾಂಜ್ ತುಂಬ ದೊಡ್ಡದಾಗಿ ಬರುತ್ತೆ. ರೂಮ್ಗಳು ಕೂಡ ದೊಡ್ಡದಾಗಿ ಬರುತ್ತೆ ವೀಕ್ಷಕರೇ. ಆ್ಯಂಡ್ ಯೂಸಬಲ್ ಏರಿಯಾ ತುಂಬಾ ಸಿಗುತ್ತೆ. ಆಯ್ತಲ್ವಾ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಸೇಮ್ ಏನು ಸ್ಟೆಪ್ಸ್ ನೋಡ್ಕೊಂಬಂದರೆ ಅದೇ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಮೇಲ್ಗಡೆ ನೋಡ್ತಾ ಇರ್ಬೋದು, ಮೇಲ್ಗಡೆ ಸ್ಕೈ ವ್ಯೂ ಇದೆ. ಬರೀ ಮೇಲೆ ಹೋಗ್ಬಿಡೋಣ. ಇವಾಗ ಮೇಲೆ ಬಂದಿದ್ದೀನಿ, ಟಾಪಲ್ಲಿ ಇದ್ದೀವಿ, ಟೆರೆಸ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಸ್ಕೈ ವ್ಯೂ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಕೈ ವ್ಯೂ ನಿಮಗೆ ಆಲ್ಮೋಸ್ಟ್ 2.5 ಫೀಟ್ಗೆ ಇಲ್ಲಿ 4 ಫೀಟ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಬರಬೇಕಾದ್ರೆ ಬೆಳಗ್ಬೇಕಲ್ವಾ. ಸೊ ಇಲ್ಲೂ ಕೂಡ ಕಟ್ಔಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಕೂಡ ಒಂದು ರೂಮ್ ಇದೆ. ಸೊ 5 BHK ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ಈ ರೂಮನ್ನು ಜಿಮ್ ಆಗಿ ಯೂಸ್ ಮಾಡ್ಬೋದು, ಮಲ್ಟಿಪರ್ಪಸ್ ರೂಮು, ಅಥವಾ ಇದು ಲೆಂತ್ ಇರೋದ್ರಿಂದ ನೀವು ಇಲ್ಲಿ ಹೋಮ್ ಥಿಯೇಟ್ರನ್ನು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ತುಂಬ ಎಕೋ ಆಗ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಕೆಳಗಡೆ ಇಲ್ಲಿ ವುಡನ್ ಫಿನಿಶ್ ಇರುವಂತಹ ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. 60 ರೂಪಾಯಿ ಆಗುತ್ತೆ ಇದು. ಇಲ್ಲಿ ಕಂಪ್ಲೀಟ್ ಲಾಫ್ಟ್ ಕೊಟ್ಟಿದ್ದಾರೆ. ಟೆರಸ್ದು ಡೋರ್ ನೋಡ್ಬೋದು ನೀವು, ಇಲ್ಲಿ ಲ್ಯಾಮಿನೇಟೆಡ್ ಡೋರನ್ನು ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಮಂಗಳೂರು ರೂಫಿಂಗ್ ಬರಬೇಕು ಅದೇ ಥರ ಫಿನಿಷನ್ನು ಕೊಡೋದು. ಬಟ್ ಇದು ಮಂಗಳೂರು ರೂಫಿಂಗ್ ಅಲ್ಲ, ಇದು ಆ್ಯಕ್ಚುಲಿ PVC ಮಟೀರಿಯಲು, ಫೈಬರ್ ಮಟೀರಿಯಲ್ ಅಂತಲೂ ಕೂಡ ಕರಿಬೋದು. ಸೊ ಟೆರೆಸ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ನಿಮಗೆ ಎಲಿವೇಷನಲ್ಲೇ ತೋರಿಸಿದೆ ನೋಡಿರಿ. ಇಲ್ಲಿ ಇವೆಲ್ಲವೂ ಕೂಡ MS ಮಾಡಿರುವಂಥದ್ದು ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದು ಸ್ವಲ್ಪ ಎಡಿಷನ್ ಆಗಿದೆ. ಓಕೆನಾ, ಸ್ವಲ್ಪ ಕಾಸ್ಟ್ ಎಡಿಷನ್ ಆಗಿದೆ. 54 ಲ್ಯಾಕಲ್ಲಿ ಬಂದಿಲ್ಲ. ಸೊ ಇಲ್ಲೆಲ್ಲ ಕಂಪ್ಲೀಟಾಗಿ ವಾಟರ್ ಪ್ರೂಫಿಂಗನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಕಡೆ ಟೈಲ್ಸನ್ನು ಹಾಕ್ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ಓಪನ್ ಟೆರೆಸ್ ಸಿಗುತ್ತೆ. ಓಪನ್ ಟೆರೆಸ್ ಅಂತ ಬಂದಾಗ ಇಲ್ಲಿ ನೋಡಿ, ಇದು ಸ್ಕೈ ವ್ಯೂ ಏರಿಯಾ. ಸೆಕೆಂಡ್ ಸ್ಕೈ ವ್ಯೂ, ಅಲ್ಲೊಂದು ಸ್ಕೈ ವ್ಯೂ ನೋಡಿದ್ರಲ್ವಾ, ಅದು ಬಿಟ್ಬಿಟ್ಟು ಇದೊಂದು ಸ್ಕೈ ವ್ಯೂ ಇದೆ ಆ್ಯಕ್ಚುಲಿ. ಇಲ್ಲಿಂದ ನೀವು ನೋಡ್ತಾ ಇರ್ಬೋದು. ಓಕೆ, ಮೇಲೆ ಹೋಗೋದಕ್ಕೆ ಏಣಿ. ಆ್ಯಂಡ್ ಮೇಲ್ಗಡೆ 2000 ಲೀಟರ್ನ ಟ್ಯಾಂಕನ್ನು ಕೊಟ್ಟಿದ್ದಾರೆ. ಸೋಲಾರ್ಗೆ ವ್ಯವಸ್ಥೆ ಪ್ರತಿಯೊಂದು ಮಾಡಿದ್ದಾರೆ. ಸ್ನೇಹಿತರೆ, ಮನೆ ನೋಡಿದ್ರಲ್ಲ. ಸೊ ನಿಮಗೂ ಕೂಡ ಇದೇ ರೀತಿಯಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಬಟ್ ಅಫೋರ್ಡೆಬಲ್ ಆಗಿರಬೇಕು ಅಂತಂದರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಬೆಂಗಳೂರಿನ ಚಿಕ್ಕಬಾಣಾವರದ ಹತ್ರ ಇವ್ರ ಆಫೀಸ್ ಇದೆ. ಒಂದು ಬಾರಿ ವಿಸಿಟ್ ಮಾಡೋದನ್ನು ಮರಿಬೇಡಿ. ಯಾರ ಹತ್ರ ಬೇಕಾದ್ರೆ ಕೊಟೇಶನ್ ತೊಗೊಳ್ಳಿ. RCC ಹತ್ರ ಒಂದ್ಸತಿ ಕೊಟೇಶನ್ ತೊಗೊಳ್ಳೇಬೇಕು. ಅವ್ರ ಕ್ಲೈಂಟ್ ರಿವ್ಯೂಗಳನ್ನು, ಮನೆಗಳನ್ನು ನೀವು ನೋಡಲೇಬೇಕು. ಆ ನಂತರನೇ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೇಕು ವೀಕ್ಷಕರೇ. ಸ್ಕ್ರೀನ್ ಮೇಲೆ RCC ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.